ಪರ್ಟಿಕ್ಯುಲರ್ ಆಗಿ ಇವತ್ತು ಕ್ಯಾನ್ಸರ್ ಬಗ್ಗೆನೇ ನಿಮ್ ಜೊತೆ ಸ್ವಲ್ಪ ನೋಡಿ, ಜಾಸ್ತಿ ಈ ಮಾತನಾಡೋದಿದೆ. ಕ್ಯಾನ್ಸರ್ ಬಗ್ಗೆ ನಮಗೆ ಈಗ ಕಳೆದ ಒಂದು 70-80 ವರ್ಷದಿಂದ ಅದರ ಬಗ್ಗೆ ಹಾ ನಮಗೆ ಹೆಚ್ಚು ತಿಳುವಳಿಕೆ ಬಂದಿದೆ. ಹಾ ಕಾರಣ ಇಷ್ಟೇ, ಹ್ಮ್ ನಮಗೆ ಒಳ್ಳೊಳ್ಳೆ ಉಪಕರಣಗಳಿದೆ. ಹ್ಮ್ 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 ಅದನ್ನು ಎಷ್ಟಿದೆ, ಎಷ್ಟಿಲ್ಲ, ಯಾವ ಪದಾರ್ಥ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಹ್ಮ್ ನಮ್ಮ ಲಬೋರೇಟರಿಯಲ್ಲಿ ಉಪಕರಣಗಳು ಬಂದಿದೆ. ಹ್ಮ್ ಅದಲ್ಲದೆ ನಮ್ಮ ರಕ್ತದಲ್ಲಿ ಯಾವ ಅಂಶ ಹೆಚ್ಚಾಗಿದೆ, ಯಾವುದು ಕಮ್ಮಿ ಇದೆ ತಿಳ್ಕೊಳ್ಳೋದಕ್ಕೂ ಉಪಕರಣಗಳು ಬಂದಿದೆ. ಹ್ಮ್ ಅದರಿಂದ ನಮಗೆ ಸ್ವಲ್ಪ ಜ್ಞಾನ ಹೆಚ್ಚಾಗ್ತಾ ಇರುವಾಗ ಹ್ಮ್ ಈಗ ನಮಗೆ ಅರ್ಥ ಆಗ್ತಾ ಇದೆ, ಯಾವುದೇ ಒಂದು ವಸ್ತುವನ್ನು ಹ್ಮ್ ಅತಿ ಕಂಟ್ರೋಲ್ ಇಲ್ಲದೆ, ಹ್ಮ್ ಹತೋಟಿ ಇಲ್ಲದೆ ಉಪಯೋಗಿಸಿಕೊಂಡಾಗ ಅದರಿಂದ ತೊಂದರೆಗಳು ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಉದಾಹರಣೆಗೆ ಹ್ಮ್ ನಾವು ಉಪ್ಪು ತೆಗೆದುಕೊಳ್ಳೋಣ. ಹ್ಮ್ ಉಪ್ಪನ್ನು ಹತೋಟಿ ಇಲ್ಲದೆ ತೆಗೆದುಕೊಂಡ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಕರೆಕ್ಟ್. ಅದೇ ಕೆಲವರು ಏನು ಮಾಡ್ತಾರೆ, ಅಯ್ಯೋ ಉಪ್ಪು ತಿಂದರೆ ಬ್ಲಡ್ ಪ್ರೆಷರ್ ಬರುತ್ತೆ, ಉಪ್ಪೇ ತಿನ್ನೋದಿಲ್ಲ, ಯಾವುದು ಉಪ್ಪಿನಕಾಯಿಯೂ ತಿನ್ನೋದಿಲ್ಲ, ಉಪ್ಪು ತಿನ್ನೋದಿಲ್ಲ. ಅದು ಇನ್ನೊಂದು ದಿಕ್ಕಿಗೆ ಹೋಗಿ ಅವ್ರು ಇನ್ಯಾವುದೋ ಒಂದು ಕಾಯಿಲೆ ಬರುತ್ತೆ. ಹ್ಮ್ ಹಾಗೆ ಸಕ್ಕರೆ ಹ್ಮ್ ಸಕ್ಕರೆ ನಮಗೆ ಮೊದಲು ತಗೊಳ್ತಾ ಇಲ್ಲ, ಬೆಲ್ಲದ ರೂಪದಲ್ಲಿ ತಗೊಳ್ತಾ ಇದ್ವಿ. ಸಕ್ಕರೆ ಬಂದ ಮೇಲೆ ಹ್ಮ್ ಸ್ವಲ್ಪ ಡಯಾಬಿಟಿಸ್ ಜಾಸ್ತಿ ಆಯಿತು. ಹ್ಮ್ ಅಕ್ಕಿ ಒಳ್ಳೇದು, ಪಾಲಿಶ್ ಮಾಡದಿರೋ ಅಕ್ಕಿ ತೆಗೆದುಕೊಂಡ್ರೆ ಏನೂ ತೊಂದರೆ ಇಲ್ಲ. ಪಾಲಿಶ್ ಮಾಡಿ ತಗೊಳ್ತೀವಲ್ಲ, ಅದು ಬೇಗ ನಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶ, ಗ್ಲೂಕೋಸ್ ಅಂಶವನ್ನು ಹೆಚ್ಚು ಮಾಡುತ್ತೆ. ಹ್ಮ್ ಹ್ಮ್ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಹ್ಮ್ ಯಾವುದೇ ಒಂದು ಪದಾರ್ಥವನ್ನು ನಾವು ಅತಿ ಹೆಚ್ಚಾಗಿ ತೆಗೆದುಕೊಂಡಾಗ, ಹ್ಮ್ ತೆಗೆದುಕೊಳ್ಳದೇನೇ ಇದ್ದಾಗ ನಮಗೆ ದೇಹದ ಮೇಲೆ ಅದರ ಪರಿಣಾಮ ಬೀರುತ್ತೆ. ಹ್ಮ್ ಈ ಕ್ಯಾನ್ಸರಲ್ಲಿ ಏನಾಗುತ್ತೆ ಅಂದರೆ, ಹ್ಮ್ ಕೆಲವು ಪದಾರ್ಥಗಳು ನಮಗೆ ಬೇಕಿಲ್ಲ, ಹ್ಮ್ ಹ್ಮ್ ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಹ್ಮ್ ಹ್ಮ್ ಅದರಿಂದ ಏನಾಗಿದೆ, ನಮ್ಮ ಶರೀರದಲ್ಲಿ ಈ ಆ, ನಮ್ಮ ಸೆಲ್ಸ್ ಏನಿದೆ, ಹಾ ಹಾ ಏನು ಹೇಳ್ತೀವಿ ಸೆಲ್ಸ್ಗೆ ಕನ್ನಡದಲ್ಲಿ, ಹ್ಮ್ ನಮ್ಮ ಜೀವಕೋಶಗಳು ಏನಿದೆ, ಜೀವಕೋಶಗಳು. ಅದು ಉತ್ಪತ್ತಿ ಆಗ್ತಾ ಇರುತ್ತೆ. ಹ್ಮ್. ಅದು ಹಾಗೆ ಸಾಯ್ತಾ ಇರುತ್ತೆ, ಉತ್ಪತ್ತಿ ಆಗುತ್ತೆ, ಅದೊಂದು ಸಮತೋಲನದಲ್ಲಿ ಇರುತ್ತೆ. ಹೌದು, ಅದೊಂದು ಕ್ರಿಯೆ. ಈ ಕ್ಯಾನ್ಸರ್ ತರತಕ್ಕಂಥ ಕೆಲವು ಕೆಮಿಕಲ್ಸ್ ಏನಿದೆ, ಹ್ಮ್. ಈ ಪೊಲ್ಯೂಟೆಂಟ್ಸ್ ಇರ್ಬೋದು, ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರ್ಬೋದು, ಅಂದರೆ ಹ್ಮ್. ನಾವು ಬೇಡದನ್ನು ನಾವೇ ಕ್ರಿಯೇಟ್ ಮಾಡಿ ಹಾಕಿದ್ದೀವಿ ಸುತ್ತಲೂ. DDT ಇರ್ಬೋದು ಹ್ಮ್ ಅಥವಾ ಪೆಸ್ಟಿಸೈಡ್ ಇರ್ಬೋದು. ಅಂದರೆ ಕ್ಯಾನ್ಸರ್ ಸೀಸಾ, ಹ್ಮ್ 2 ಮೈಕ್ರೋಗ್ರಾಮ್ನಷ್ಟು ಸೀಸಾ ನಮ್ಮ 100 ml ಬ್ಲಡ್ಡಲ್ಲಿ ಇದ್ದರೆ ಅದು ಕ್ಯಾನ್ಸರ್ನ ಉಂಟು ಮಾಡೋ ಶಕ್ತಿ ಅದಕ್ಕಿದೆ. ಮೈಕ್ರೋಗ್ರಾಮ್ ಅಂದರೆ ಬಹಳ ಜನಕ್ಕೆ ಗಮನಕ್ಕೆ ಬರೋದಿಲ್ಲ. ಹಾ. 1 ಕಿಲೋಗ್ರಾಮ್ ಅಂದರೆ ಗೊತ್ತು, ಅದು ತೂಕ ಗೊತ್ತು. 1 ಕಿಲೋಗ್ರಾಮ್ ಸಕ್ಕರೆ ಎಷ್ಟು ಭಾರ ಇರುತ್ತೆ ಅಂತ ಗೊತ್ತು. ನಿಜ. ಅದನ್ನು 1000 ಸಮಭಾಗ ಮಾಡಿದಾಗ ಒಂದೊಂದು ಭಾಗ 1 ಗ್ರಾಮು. ಆ 1 ಗ್ರಾಮ್ ತೆಗೆದು ಬಾಯಲ್ಲಿ ಹಾಕೊಂಡ್ರೆ ರುಚಿ ಗೊತ್ತಾಗುತ್ತದು. ನಿಜ. ಆ 1 ಗ್ರಾಮನ 1000 ಭಾಗ ಮಾಡಿದಾಗ ಅದು 1 ಮಿಲಿಗ್ರಾಮ್. 1 ಮಿಲಿಗ್ರಾಮ್ ಬಾಯಲ್ಲಿ ಹಾಕೊಂಡ್ರೆ ಸಕ್ಕರೆ ರುಚಿಯೇ ಗೊತ್ತಾಗಲ್ಲ. ಆ 1 ಮಿಲಿಗ್ರಾಮ್ನ 1000 ಭಾಗ ಮಾಡಿದಾಗ ಮೈಕ್ರೋಗ್ರಾಮ್. ಅದು ಕಣ್ಣಿಗೂ ಕಾಣಲ್ಲ, ಮೈಕ್ರೋಸ್ಕೋಪ್ಗೂ ಕಾಣಲ್ಲ. ಅದು ಬರೀ 2 ಮೈಕ್ರೋಗ್ರಾಮು 100 ಮಿಲಿಲೀಟರ್ ರಕ್ತದಲ್ಲಿ ಇದ್ದಾಗ ಏನಾಗುತ್ತೆ, ಹ್ಮ್ ನಮಗೆ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅಂತ ತೋರಿಸಿಕೊಟ್ಟಿದ್ದಾರೆ. ನೋಡಿ ಎಷ್ಟು ಅದ್ಭುತ ಇದೆ, ಕೇಳೋದಕ್ಕೇನೆ ಎಷ್ಟು ಅದ್ಭುತ. ಹ್ಮ್. ನೀವು ಕಿಲೋಗ್ರಾಮು, ಗ್ರಾಮು, ಮಿಲಿಗ್ರಾಮ್ ಬಿಟ್ಟುಬಿಡಿ, ಮೈಕ್ರೋಗ್ರಾಮ್ ಲೆವೆಲ್ನಲ್ಲಿ ಅದು ನಮಗೆ ತೊಂದರೆ ಕೊಡುತ್ತೆ. ಅಂದರೆ ಉದಾಹರಣೆಗೆ ಒಂದೇ ಒಂದು ಸೀಸಾ ಹ್ಮ್ ಹ್ಮ್ 1000 ಈ ಕ್ಯಾಲ್ಶಿಯಂ ಇದೆಯಲ್ಲ, ಹ್ಮ್ ಅದನ್ನು ತಳ್ಳಿಬಿಡುತ್ತೆ, ಹೊರಗೆ ಹಾಕಿಬಿಡುತ್ತೆ. ಹ್ಮ್ ನಮ್ಮ ಮೂಳೆಯಲ್ಲಿ ಕ್ಯಾಲ್ಶಿಯಂ ಇದೆ, ಹಲ್ಲಿನಲ್ಲಿ ಕ್ಯಾಲ್ಶಿಯಂ ಇದೆ, ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಇದೆ. ನಿಜ. ಬೇಕಾದಷ್ಟು ನಮ್ಮ ದೇಹದ ಎನ್ಸೈಮ್ಗಳಿಗೆ ಕ್ಯಾಲ್ಶಿಯಂ ಬೇಕು. ಲೆಡ್ ಏನಾದರೂ ಹೋದರೆ ಆ ಕ್ಯಾಲ್ಶಿಯಂ ಸಿಗೋದಿಲ್ಲವಲ್ಲ. ಹ್ಮ್ ನೋಡಿ ಯಾವಾಗ ಎಷ್ಟು ತೊಂದರೆ ಆಗುತ್ತೆ, ನಾವು ಎಷ್ಟು ತೊಂದರೆ ಅನುಭವಿಸ್ತೀವಿ. ಹಾ. ಹಾಗೆ ಆ ಸೀಸಾ ಬಹಳ ಅದ್ಭುತವಾದ ಮೆಟಲ್, ಅದು ಹ್ಮ್ ಬಹಳ ಚೀಪಾಗಿ ಸಿಗುತ್ತೆ. ಅದು ನೋಡಿ, ಈಗ ಪಕ್ಷಿಗಳು ಕೂಗ್ತಾ ಇದೆ. ಹ್ಮ್ ಈ ಪಕ್ಷಿಗಳಿಗೆ ಏನಾದರೂ ಒಂದು ಸ್ವಲ್ಪ ಯಾವುದೋ ಅದರ ತಿನ್ನುವ ಆಹಾರದಲ್ಲಿ ಒಂದಷ್ಟು ಲೆಡ್ ಹೋಗಿಬಿಟ್ರೆ ಹ್ಮ್. ಅದು 2-3 ದಿವಸ ಬದುಕೋದಿಲ್ಲ, ಸತ್ತು ಹೋಗುತ್ತೆ. ಹ್ಮ್ ಮೀನಿಗೆ ಸ್ವಲ್ಪ ಲೆಡ್ ಹಾಕಿಬಿಟ್ರೆ, ನಿಮ್ಮ ಅಕ್ವೇರಿಯಂನಲ್ಲಿ ಸ್ವಲ್ಪ ಸೀಸದ ಲವಣ ಯಾವುದಾದ್ರೂ ಹಾಕಿಬಿಟ್ರೆ ಮಾರನೇ ಫಿಶೇ ಇರೋದಿಲ್ಲ. ಓಕೆ. ಇಷ್ಟು ಮುದ್ದಾಗಿ ಚೆನ್ನಾಗಿ ಸೊಗಸಾಗಿ ಹಾಡ್ತಾ ಇರೋ ಪಕ್ಷಿಗಳೇ ಇರೋದಿಲ್ಲ ನಮ್ಮ ಸುತ್ತಮುತ್ತಲು. ಹೌದು ಹೌದು ಈ ಒಂದು ಸೈಲೆಂಟ್ ಆಗಿಬಿಡುತ್ತೆ. ಹೌದು. ಬಟ್ ಮನುಷ್ಯನ ದೇಹದಲ್ಲಿ ಅದು ನಮಗೆ ಯಾವ ಅದು ಪ್ರಮಾಣದಲ್ಲಿ ಬೇಕಾಗಿಲ್ಲ, ಹಾ. ಸೀಸ ಬೇಕಾಗಿಲ್ಲ. ಹ್ಮ್ ಉದಾಹರಣೆಗೆ ಹ್ಮ್ ಎಲ್ಲೆಲ್ಲಿ ನಾವು ಸೀಸ ನೀವು ಹಾಕ್ಕೊಂಡಿದ್ದೀರಲ್ಲ, ಹ್ಮ್. ಈ ಶರ್ಟು, ಬಟನ್ನು, ಇದರಲ್ಲಿ ಬಟನ್ನಲ್ಲಿ ಶೈನಿಂಗ್ ಇದೆ. ಹ್ಮ್ ಆ ಶೈನಿಂಗ್ ಎಲ್ಲಿಂದ ಬರುತ್ತೆ? ಸೀಸದಿಂದ ಬರುತ್ತೆ. ಓಕೆ. ನೀವು ಕಾರಲ್ಲಿ ಬಂದ್ರಿ ಅಲ್ವಾ, ಹೌದು. ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಬ್ಯಾಟ್ರಿ ಬೇಕಲ್ವಾ, ಬ್ಯಾಟ್ರಿಯಲ್ಲಿ ಸೀಸ ಇದೆಯಲ್ವಾ. ಕರೆಕ್ಟ್. ನೀವು ಹಾಕ್ಕೊಂಡಿರೋ ಕನ್ನಡಕ ಇದೆಯಲ್ಲ, ಹ್ಮ್. ಕನ್ನಡಕದ ಪ್ಲಾಸ್ಟಿಕ್ನಲ್ಲಿ ಸೀಸ ಇದೆಯಲ್ವಾ. ಹ್ಮ್ 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 ಸೀಸ ಇಲ್ಲದ ಜಗತ್ತೇ ಇಲ್ಲ. ಹ್ಮ್ ಯಾವ ಪದಾರ್ಥ ತೆಗೆದುಕೊಂಡ್ರೆ ಅದು ಸೀಸ ಇದೆ. ಹ್ಮ್ 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 ಆ ಸೀಸ ಹ್ಮ್
ನಮಗೆ ಬೇಕಾ ಬೇಡವಾ ಅಂತ ಒಂದು ಪ್ರಶ್ನೆ ಬಂದಾಗ ನಾವು ಎಷ್ಟು ಅದಕ್ಕೆ ಅದ್ರ ಮೇಲೆ ಅವಲಂಬಿಸ್ಕೊಂಡು ಬಿಟ್ಟಿದ್ದೀವಿ. ಸೀಸಾ ಇಲ್ಲದೆ ಜಗತ್ತೇ ಇಲ್ಲ ಹಾಗಾಗಿಬಿಟ್ಟಿದೆ. ಇನ್ನೊಂದು ಪ್ರಶ್ನೆ ಡಾಕ್ಟ್ರೆ, ಈಗ ನಾವು ದಿನನಿತ್ಯ ಬಳಸ್ತಕ್ಕಂಥ ಪೇಸ್ಟ್ ಇರ್ಬೋದು, ಬ್ರಷ್ಗಳಿರ್ಬೋದು, ಅದರಿಂದ ಯಾವ ಪ್ರಮಾಣದಲ್ಲಿ ಕ್ಯಾನ್ಸರ್ ಬರುತ್ತೆ, ಅದೆಷ್ಟು ಮಟ್ಟಿಗೆ ನಮ್ಮ ದೇಹವನ್ನು ಹಾನಿ ಮಾಡುತ್ತೆ? ನೀವು ಯಾವ ಟೂತ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀರಾ? ಯಾವುದು? ಸೆನ್ಸೋಡೈನ್. ಓಕೆ, ಆ ಸೆನ್ಸೋಡೈನ್ ಅಲ್ಲಿ ಹೆಚ್ಚು ಸೀಸ ಇದೆ. ಕೋಲ್ಗೇಟ್ ಅಲ್ಲಿ ಎಷ್ಟು ಸೀಸ ಇದೆ ಅಂತ ನೋಡ್ಬೇಕಾದ್ರೆ ಕೋಲ್ಗೇಟ್ ಬಾಕ್ಸ್ ಮೇಲೆ ಸಣ್ಣ ಸಣ್ಣ ಅಕ್ಷರದಲ್ಲಿ ಒಂದು ದೊಡ್ಡ ಮಹಾಕವಿಯ ಬರೆದಿದ್ದಾರೆ, ಓದಿದ್ದೀರಾ? ಒಂದು ಬೂತ್ ಕನ್ನಡ ಇಟ್ಕೊಂಡು ಓದಿ, ಅದ್ರಲ್ಲಿ ಏನೇನಿದೆ ಎಂದಾಗ ಅದ್ರ ಬಗ್ಗೆ ಕುತೂಹಲ ಬರುತ್ತೆ. ನಾನು ನಮ್ಮ ಗ್ರಾಹಕರಲ್ಲಿ, ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಯಾವುದೇ ಪದಾರ್ಥ ನೀವು ಉಪಯೋಗಿಸಿದ ಮೊದಲು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಿ. ಕೆಲವರು ಅವರೇ ಕೊಟ್ಟು ಬಿಡ್ತಾರೆ ಮಾಹಿತಿ. ಕಾಲ್ಗೇಟ್ನವರು ಚೆನ್ನಾಗಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಅದ್ರ ಮೇಲೆ. ಅದರಲ್ಲಿ ಏನೇನಿದೆ, ಯಾವ್ದಾವ್ದು ಇಂದ ಏನೇನು ಅನಾಹುತಗಳಾಗಬಹುದು ಎಲ್ಲ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ನಾಳೆ ನೀವು ಕೋರ್ಟ್ಗೆ ಹೋದ್ರು ನಾವು ಹೇಳಿದ್ವಲ್ಲ ನಿಮಗೆ, ನೀವು ಮೊದಲೇ ಸೂಚನೆ ಕೊಟ್ಟಿದ್ದೀವಲ್ಲ, ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಸಿನಿಮಾದಲ್ಲಿ ತೋರಿಸ್ತಾ ಇರ್ತಾರೆ. ನೀವು ಜಾಹೀರಾತುಗಳು ನೀವು ತೋರಿಸ್ಬೇಕಾದ್ರೆ ಈ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕ್ತೀರಾ, ಇದು ಹಾಕ್ತೀರಾ, ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಹಾಕ್ತೀರಾ, ಕರೆಕ್ಟ್ ಅಲ್ವಾ? ಯಾಕೆ? ನೀವು ತೋರಿಸಿದ್ದನ್ನ ನೋಡ್ಬಿಟ್ಟು ಅವನು ಕುಡಿಯೋದು ಶುರು ಮಾಡಿದ್ರೆ ನಿಮ್ಮನ್ನ ಮೇಲೆ ಕೇಸ್ ಹಾಕ್ಬಾರ್ದು ಅವನು. ಹಾಗೆ ಪ್ರತಿಯೊಂದು ವಸ್ತುವಿನ ಮೇಲೆ ಅದರಿಂದ ಏನೇನು ಅನಾಹುತ ಆಗಬೇಕು ಅಂತ ಜನಗಳಿಗೆ ಅವರು ಅನೌನ್ಸ್ ಮಾಡಬೇಕು ಅಂತ ಲಾನೇ ಇದೆ, ಅದನ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ಅದನ್ನು ನೋಡ್ತೀವಿ. ನಾವು ಯಾವುದೋ ಆಸ್ಪತ್ರೆಗೆ ಹೋದಾಗ ಡಿಕ್ಲರೇಷನ್ ಸೈನ್ ಮಾಡಿ ಅಂತಾರೆ. ನಿಮಗೇನಾದರೂ ಇಲ್ಲೇನಾದರೂ ತೊಂದರೆ ಆದರೆ ಸಾವು ಸಂಪತ್ತು ನಾವು ಜವಾಬ್ದಾರರಲ್ಲ, ನಾವು ಸ್ವಇಚ್ಛೆಯಿಂದ ಬಂದಿದ್ದೀವಿ ಅಂತ. ಆ ಪಾಪ ಹೊಟ್ಟೆ ನೋವು ಆ ಟೈಮ್ನಲ್ಲಿ ಅವ್ರು ಯಾವುದು ಯೋಚನೆ ಮಾಡಿ ಸೈನ್ ಮಾಡಿಬಿಡ್ತಾರೆ ಫಸ್ಟ್, ಅಲ್ವಾ? ಈಗ ಹೌದಾ, ಟೂತ್ ಪೇಸ್ಟಲ್ಲಿ ಮುಖ್ಯವಾಗಿ ಅವರು ಉಪಯೋಗಿಸೋದು ಏನಪ್ಪ ಅಂದರೆ ಈ ಕ್ಯಾಲ್ಶಿಯಂ ಬೇಸ್ಡ್, ಕ್ಯಾಲ್ಶಿಯಂ ಇರತಕ್ಕಂಥ ಕೆಲವು ಪದಾರ್ಥಗಳು, ಬೆಳ್ಳಿಗಿರತಕ್ಕಂಥ ಆ ಪೇಸ್ಟು ನೀರಿನಲ್ಲಿ ಹಾಕಿ ಇನ್ಯಾವುದೋ ಒಂದು ಎಮಲ್ಷನ್ ಫ್ಯಾಕ್ಟರ್ ಎಲ್ಲ ಹಾಕಿ ಅದನ್ನು ಮಾಡ್ತಾರೆ. ಅದರಲ್ಲಿ ಕೆಲವು ನ್ಯಾಚುರಲ್ ಆಗಿ ಸೀಸ ಬರುತ್ತೆ. ಉದಾಹರಣೆಗೆ ನಾನು ಮಾರಿಷಸ್ಗೆ ಹೋಗಿದ್ದೆ, ಕರೆದರು. ಮಾರಿಷಸ್ಸಿಂದ ಬಹಳಷ್ಟು ಟ್ಯೂನಾ ಫಿಶ್ ಮೀನುಗಳನ್ನು ಯುರೋಪಿಗೆ ಕಂಟೈನರ್ ಹಾಕಿ ಐಸ್ ಹಾಕಿ ಕಳಿಸ್ತಾ ಇದ್ರು. ಅಂದರೆ ಇವರು ಒಂದಷ್ಟು ಜಾಗದಲ್ಲಿ ಈ ಟ್ಯೂನಾ ಫಿಶ್ ಕಲ್ಚರ್ ಬೆಳೆಸ್ತಾ ಇದ್ರು. ಪ್ರತಿ ವಾರ ಅವರಿಗೆ ಟನ್ ಗಟ್ಟಲೆ ಸಿಗೋದು, ಯುರೋಪಿಗೆ ಕಳಿಸೋದು, ದುಡ್ಡು ಬರ್ತಾ ಇತ್ತು ಮಾರಿಷಸ್. ಅಲ್ಲಿ ಒಂದು ಸಲ ನನಗೆ ಆ ಫಿಶರ್ಮನ್ನು, ಅವನು ಬೇರೆ ಕೆಲಸ ಇಲ್ಲದಾಗ ಕಾರ್ ಡ್ರೈವ್ ಮಾಡ್ತಾ ಇದ್ದ, ನಾನು ಅವ್ರ ಮನೆ ಕರ್ಕೊಂಡು ಹೋಗಿದ್ದೆ. ಒಳ್ಳೆ ಅಡುಗೆ ಮಾಡಿ ಕೊಟ್ಟ, ನಾನು ವೆಜಿಟೇರಿಯನ್ ಮಾಡಿದ. ರಾತ್ರಿ 12 ಗಂಟೆ ಆದರೂ ಅವನು ಏನೋ ಕುಡ್ತಾ ಇದ್ದ, ಏನೋ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ನಾನು ಯಾಕೆ ಹೋಗಿದೆ ಅಂದರೆ, ಒಂದು 2-3 ಕಂಟೈನರ್ ಲೋಡಷ್ಟು ಮೀನುಗಳನ್ನು ಅವರು ವಾಪಸ್ ಕೊಟ್ಟುಬಿಟ್ರು, ಕಳಿಸ್ಬಿಟ್ರು, ತಗೊಳ್ಳಿಲ್ಲ ಅವರು ಯುರೋಪಿಯನ್ಸು. ಕಾರಣ ಇದು ತಿನ್ನೋದಕ್ಕೆ ಯೋಗ್ಯವಲ್ಲ ಅಂತ ಕಳಿಸ್ಬಿಟ್ರು, ಈ ಕಾರಣ ಕೊಡಲಿಲ್ಲ. ಅವಾಗ ಅಲ್ಲಿನ ಸರ್ಕಾರ ಕರೆದ್ರು, ನನಗೂ ಕರೆದ್ರು, ನೋಡಿ ನೀವು ಬನ್ನಿ, ಒಂದು ಕಮಿಟಿ ಮಾಡಿದ್ದೀವಿ, ನೀವು ಬನ್ನಿ, ನಿಮ್ಮ ಅಭಿಪ್ರಾಯ ಹೇಳಿ, ಯಾಕೆ ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ನಮ್ದು ಏನು ಲೋಪದೋಷ, ನಮ್ದು ಏನಿದೆ ಅಂತ ಕೇಳೋದಕ್ಕೆ. ಪಾಪ ಮೀನುಗಾರ ನಾನು ಅವ್ರ ಮನೆ ಕರ್ಕೊಂಡು ಹೋಗಿ ರಾತ್ರಿ ಊಟ ಹಾಕಿದ ಮೇಲೆ ಏನೋ ಮಾಡ್ತಾ ಇದ್ದೆ ಅಡುಗೆ ಮನೆಯಲ್ಲಿ, ನನಗೆ ನಿದ್ದೆ ಬರಲಿಲ್ಲ. ಹೋಗಿ ಎದ್ದು ನೋಡಿದಾಗ ಅವನು ಬ್ಯಾಟ್ರಿಯನ್ನು ಒಡೆದು ಬ್ಯಾಟ್ರಿಯಲ್ಲಿರ್ತಕ್ಕಂಥ ಸೀಸ ತೆಗೆದು ಕಾಯಿಸಿ ಬಾಲ್ ಮಾಡಿ ಹುಕ್ ಹಾಕಿ ಬಲೆಗೆ ಹಾಕಿಬಿಟ್ಟು ನೀರಲ್ಲಿ ಬಿಡ್ತಾ ಇದ್ದ. ಬೆಳಗ್ಗೆ ಎತ್ತಿದ್ರೆ ಅದರಲ್ಲಿ ಟ್ಯೂನಾ ಫಿಶ್ ಇರೋದು. ಅದು ಯಾಕೆ ಸೀಸದ ಗುಂಡುಗಳನ್ನು ಕಟ್ತಾ ಇದ್ದ ಅಂದರೆ, ಅದು ಭಾರ ಇರೋದು ಕೆಳಗೆ ಹೋಗೋದು. ಕಲ್ಲನ್ನು ಕಟ್ಟಕ್ಕೆ ಆಗ್ತಾ ಇರಲಿಲ್ಲ, ಸೀಸವನ್ನು ಹಾಕಿಟ್ಟವನು. ಆ ಸೀಸ ಆ ಸಮುದ್ರದ ನೀರಿನಲ್ಲಿ ಸೇರಿಕೊಂಡು ಸೀಸದ ಅಂಶ ಹೆಚ್ಚಾಗಿತ್ತು. ಅದು ಟ್ಯೂನಾ ಫಿಶ್ಗೆ ಹೋಗಿ ಆ ಟ್ಯೂನಾ ಫಿಶ್ ಆ ಸೀಸದ ಅಂಶ ಹೆಚ್ಚಿರೋದ್ರಿಂದ ವಾಪಸ್ ಕಳಿಸಿದ್ರು. ಪರೀಕ್ಷೆ ಮಾಡಿದಾಗ ಅದು ನಮಗೆ ಗೊತ್ತಾಗಲಿಲ್ಲ. ನಾನು ಮಾರನೇ ಮೀಟಿಂಗ್ ಹೋದೆ, ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕಿಬಿಟ್ಟಿದೆ. ಒಂದಷ್ಟು ಮೀನುಗಳನ್ನು ತರಿಸಿ ಅದನ್ನು ಟೆಸ್ಟ್ ಮಾಡಿ ಸೀಸ ಇದೆ ನೋಡಿದ್ರೆ ಸೀಸದ ಅಂಶ ಹೆಚ್ಚಿತ್ತು. ಇದಕ್ಕೆ ಅವ್ರು ರಿಜೆಕ್ಟ್ ಮಾಡಿದ್ದು. ಕಡೆಯಾಗಿ ಇವರು ಕಲ್ಲಿನ ಗುಂಡು ಮಾಡಿ ಅದಕ್ಕೆ ಸ್ಕ್ರೂ ಹೊಡೆದು ಅದನ್ನು ಕಟ್ಟಿ ಅವರ ಅಭ್ಯಾಸವನ್ನೇ ಚೇಂಜ್ ಮಾಡಿಕೊಂಡ್ರು. ನೋಡಿ, ಸಣ್ಣ ಸಣ್ಣ ಈಗ ಅದು ಮೀನಿನ ದೇಹದೊಳಗೆ ಆ ಸೀಸ ಸೇರ್ಕೊಂಡಿದ್ರಿಂದ ಆಗಿದ್ದು. ನಮಗೆ ಗೊತ್ತಿಲ್ಲದೇನೆ ಎಷ್ಟು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅವ್ರಿಗೆ ಗೊತ್ತಿಲ್ಲದೆ, ಅವ್ರ ತಂದೆ ತಾಯಿಗೆ ಗೊತ್ತಿಲ್ಲದೆ ಕಣ್ಣಿಗೆ
ಆ ಕಾಡಿಗೆ ಥರ ಹಚ್ತಾರೆ. ಓಕೆ. ಕಾಡಿಗೆ ಅಂದರೆ ನಾವು ಈ ಹೂವು ಸಿಗುತ್ತಲ್ಲ, ಯಾವುದು ಹೂವು ಅಂಟು ಬೆಳ್ಳಿಗೆ ಬರುತ್ತೆ, ಅದನ್ನು ಕಾಯಿಸಿ ಅಥವಾ ಕ್ಯಾಂಡಲ್ ಹಚ್ಚಿ, ದೀಪ ಹಚ್ಚಿ, ಅದ್ರ ಮೇಲೆ ಒಂದು ಬಾಣಲೆ ಹಾಕಿ ಅದ್ರ ಮೇಲೆ ಸೂಟ್ ಅಂತ ಕರ್ರೆ ಕಾರ್ಬನ್ ಬರುತ್ತೆ, ಅದು ತೆಗೆದ್ರೆ ಅದು ಕಣ್ಣಿಗೆ ಹಚ್ಚಬಹುದು. ಓಕೆ. ಅದು ಹಲ್ಲು ಕಾಜಲ್. ಓಕೆ. ಆದರೆ ಇವ್ರು ಸುರ್ಮ ಅಂದರೆ ಲೆಡ್ ಸಲ್ಫೈಡು, ಓಕೆ, ಆಂಟಿಮನಿ ಸಲ್ಫೈಡ್ ಎರಡು ಮಿಕ್ಸ್ ಮಾಡಿ ಹಾಕ್ತಾರೆ. ಅದು ಭಾಳ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಅದು ತಪ್ಪಲ್ವಾ? ಓಕೆ. ಅವ್ರಿಗೆ ಗೊತ್ತಿಲ್ಲ.